ನಿಗೂಢ ಶವಗಳ ರಹಸ್ಯ. ಬಂಗ್ಲಗುಡ್ಡದ 13 ಜಾಗಗಳಲ್ಲಿ ಸ್ಥಳ ಪರಿಶೋಧನೆ. 13ನೇ ಪಾಯಿಂಟ್ ಶೋಧಕ್ಕೆ ಜಿಪಿಆರ್ ತಂತ್ರಜ್ಞಾನ. ಜಿಪಿಆರ್ ಬಳಸಿ ಸ್ಥಳ ಪರಿಶೋಧನೆಗೆ ಚಿಂತನೆ ನಡೆದಿದೆ. ಭೂಮಿ ಅಗೆಯೋದಕ್ಕೆ ಮೊದಲು ಭೂಮಿಯನ್ನ ಅಗೆಯದೆ ಜಿಪಿಆರ್ ಬಳಕೆಗೆ ಎಸ್ಐಟಿ ಸಿದ್ಧತೆ ನಡೆಸಿದೆ. ಜಿಪಿಆರ್ ತಂತ್ರಜ್ಞಾನದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಜಿಪಿಆರ್ ಬಳಸಿ ಸ್ಥಳ ಪರಿಶೋಧನೆಗೆ ಚಿಂತನೆ ನಡೆದಿದೆ. ಈಗ ಬಂಗ್ಲಗುಡ್ಡದ 13 ಜಾಗಗಳಲ್ಲಿ ಸ್ಥಳ ಪರಿಶೋಧನೆ. ನಿನ್ನೆ 13ನೇ ಸ್ಪಾಟ್ ಅಲ್ಲಿ ಕಾರ್ಯಾಚರಣೆ ನಡೆಯಬೇಕಾಗಿತ್ತು. ಆದರೆ ಎಸ್ಐಟಿ ಅಧಿಕಾರಿಗಳು ಕಾರ್ಯಾಚರಣೆಗೂ ಮುನ್ನ ಮಹತ್ವದ ಸಭೆ ನಡೆಸ್ತಾರೆ. ಅದಾದ ನಂತರ ನೇರವಾಗಿ ಬಂಗ್ಲಗುಡ್ಡ ಅಲ್ಲಿ ತೆರಳಿ ಪರಿಶೀಲನೆ ನಡೆಸಿದೆ. ಜಿಪಿಆರ್ ತಂತ್ರಜ್ಞಾನ ಬಳಕೆ ಬಗ್ಗೆ ಎಸ್ಐಟಿ ಮೀಟಿಂಗ್. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆದಿದೆ. ಸಭೆ ನಡೆಸಿದ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಜಿಪಿಆರ್ ತಂತ್ರಜ್ಞಾನ ಬಳಕೆಯ ಮೂಲಕ ಪತ್ತೆ ಹಚ್ಚುವಂತಹ ಕಾರ್ಯಕ್ಕೆ ಯತ್ನ ನಡೆಯುತ್ತೆ. ಭೂಮಿಯ ಅಡಿ ಅಸ್ಥಿಪಂಜರಗಳ ಪತ್ತೆಗೆ ಯತ್ನ ನಡೆದಿದೆ. ಸ್ಪಾಟ್ ನಂಬರ್ 13ರಲ್ಲಿರುವ ವಿದ್ಯುತ್ ಕಂಬಗಳು ಅಡೆತಡೆಗಳ ನಡುವೆ ಸ್ಪಾಟ್ ನಂಬರ್ 13ರಲ್ಲಿ ಜಿಪಿಆರ್ ಬಳಕೆ ಮಾಡಲಾಗುತ್ತೆ. ಜಿಪಿಆರ್ ಕಾರ್ಯಾಚರಣೆಯ ಬಗ್ಗೆ ತಜ್ಞರ ಬಳಿ ಚರ್ಚೆ ಆಗಿದೆ. ಜಿಪಿಆರ್ ಬಳಕೆ ಬಗ್ಗೆ ಎಸ್ಐಟಿ ನಿರ್ಧಾರವನ್ನ ಕೈಗೊಳ್ಳಲಿದೆ. ಕೇವಲ ಈ 13 ಸ್ಪಾಟ್ಗಳು ಮಾತ್ರ ಅಲ್ಲ, ಇದನ್ನ ಹೊರತುಪಡಿಸಿದಂತೆ ಇನ್ನೂ ಹಲವು ಜಾಗಗಳಲ್ಲಿ ಅನಾಮಿಕ ದೂರುದಾರ ತಾನು ಶವ ಕೂತಿದ್ದೀನಿ ಅಂತಲೂ ಕೂಡ ಹೇಳಿದ್ದು. ಜಿಪಿಆರ್ನ ಮೂಲಕ ಪತ್ತೆ ಹಚ್ಚೋ ಕೆಲಸ ಆಗಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಜಿಪಿಆರ್ ಕೃತಕ ಅಭಾವದ ಬಗ್ಗೆ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರ್ಯಾರು ಏನ್ ಹೇಳಿಕೆ ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ತನಿಖೆ ನಡೆಯುವಾಗ ಪ್ರಶ್ನೆ ಮಾಡೋದು ಸರಿಯಲ್ಲ. ಎಸ್ಐಟಿಗೆ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ, ರೇಡಾರ್ ತರಬೇಕಿತ್ತು ಅಂತ ಇವರೇ ಹೇಳ್ತಾರೆ. ನಾವು ಹೇಳಿದ ಹಾಗೆ ತನಿಖೆ ಮಾಡೋದಕ್ಕಾಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಪರಮೇಶ್ವರ್. ಯಾರ್ಯಾರು ಹೇಳಿಕೆಗಳು ಕೊಡ್ತಾರೋ ಅದು ನಮಗೆ ಮುಖ್ಯ ಅಲ್ಲ. ನಮಗೇನು ಮುಖ್ಯ ಅಂದ್ರೆ ಎಸ್ಐಟಿನವರು ತನಿಖೆಯನ್ನ ಒಂದು ತಾಂತ್ರಿಕವಾಗಿ ಆಧುನಿಕವಾಗಿ ಸತ್ಯ ಹೊರಗೆ ಬರುವಂತ ರೀತಿಯಲ್ಲಿ ಮಾಡಬೇಕು ಅನ್ನೋದೇ ನಾವು ಕೊಟ್ಟಿರುವ ಟರ್ಮ್ಸ್ ಆಫ್ ರೆಫರೆನ್ಸ್. ಹಾಗಾಗಿ ಆ ಕೆಲಸ ಅವ್ರು ಮಾಡ್ತಾರೆ. ನಾವು ಅವರನ್ನು ಪ್ರಶ್ನೆ ಮಾಡೋದು, ಇವರನ್ನು ಪ್ರಶ್ನೆ ಮಾಡೋದು, ಅದು ಈಗಲೇ ಮಾಡಿದ್ರೆ ಅದಕ್ಕೇನು ಅರ್ಥ ಬರೋದಿಲ್ಲ. ಅವರಿಗೆ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ, ಆ ಜವಾಬ್ದಾರಿನ ಅವ್ರು ಮಾಡಿ ರಿಪೋರ್ಟ್ ನ ಒಳಗಡೆ ತರಬೇಕಷ್ಟೇ. ಎಸ್ಐಟಿ ಸರಿಯಾಗಿ ಮಾಡ್ತಾ ಇದೆ ಅಂತಾನು ಕೂಡ ಹೇಳ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಸಂಪರ್ಕದಲ್ಲಿದ್ದಾರೆ. ಭರತ್, ಇವತ್ತಾದ್ರೂ 13ನೇ ಸ್ಪಾಟ್ ಅಲ್ಲಿ ಕಾರ್ಯಾಚರಣೆ ನಡೆಯುತ್ತಾ? ಯಾಕಂದ್ರೆ 13ನೇ ಸ್ಪಾಟ್ ಕುತೂಹಲಕ್ಕೆ ಕಾರಣವಾಗಿರೋದು ದೂರುದಾರ ಕೊಟ್ಟಿರುವಂತಹ ಹೇಳಿಕೆ, ಒಂದಕ್ಕಿಂತ ಹೆಚ್ಚು ಶವಗಳನ್ನ ಈ ಸ್ಪಾಟ್ ಅಲ್ಲಿ ತಾನು ಹೂತಿದ್ದೆ ಅಂತ. ನೆನ್ನೆನೇ ಕಾರ್ಯಾಚರಣೆ ನಡೀಬೇಕಾಗಿತ್ತು, ಬಟ್ ಇವತ್ತು ಜಿಪಿಆರ್ ನ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಜಿಪಿಆರ್ ತಂತ್ರಜ್ಞಾನವನ್ನೇನಾದ್ರೂ ಇವತ್ತು 13ನೇ ಸ್ಪಾಟ್ ಅಲ್ಲಿ ಬಳಕೆ ಮಾಡ್ತಾರಾ? ಹೇಗೆ, ಏನ್ ಅಪ್ಡೇಟ್ ಸಿಗ್ತಾ ಇದೆ? ಶ್ವೇತಾ, ಹೌದು, 13ನೇ ಸ್ಪಾಟ್ ಆರಂಭದಿಂದಲೂ ಕೂಡ ಬಹಳ ಕುತೂಹಲವನ್ನ ಕೆರಳಿಸಿತ್ತು. ಅದರ ಜೊತೆಗೆ ವಿಳಂಬಕ್ಕೂ ಕೂಡ ಕಾರಣ ಆಗಿತ್ತು. ಯಾಕಂದ್ರೆ ಇಡೀ ಪ್ರಕರಣದಲ್ಲಿ ಅವರು ಬಂದಂತ ಪ್ರೊಸೆಸ್ಗಳನ್ನು ನೋಡ್ತಾ ಇದ್ರೆ ಇಷ್ಟೊತ್ತಿಗಾಗಲೇ 13ನೇ ಸ್ಪಾಟ್ನ ಉತ್ಖನನ ಆಗಬೇಕಾಗಿತ್ತು. ಆದರೆ ಈವರೆಗೂ ಕೂಡ ಅಲ್ಲಿನ ಉತ್ಖನನ ಪ್ರಕ್ರಿಯೆಗಳಾಗಿಲ್ಲ. ಆದರೆ ಇವತ್ತು ಒಂದು ಆಶಾಭಾವ ಏನಂದ್ರೆ ಇಲ್ಲಿ ಒಂದಷ್ಟು ಬದಲಾವಣೆಗಳು ಕಾಣ್ತಾ ಇದೆ. ನಾನು ಆ ದೃಶ್ಯಗಳಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಯಾಕಂದ್ರೆ ಅದೊಂದು ಜಾಗದಲ್ಲಿ ಉತ್ಖನನ ಮಾಡುವಂತ ಸಂದರ್ಭಗಳಲ್ಲಿ ಆ ಜಾಗಗಳನ್ನ ಕಂಪ್ಲೀಟ್ ಆಗಿ ಅವರು ಕವರ್ ಮಾಡಬೇಕಾಗುತ್ತೆ. ಆ ಕಾರಣದಿಂದಾಗಿ ಇಲ್ಲಿ ಒಂದಷ್ಟು ತಗಡು ಶೀಟ್ಗಳನ್ನ ಬಹುಶಃ ಅಳವಡಿಸುವ ಸಾಧ್ಯತೆಗಳಿದೆ. ಹಾಗಾಗಿ ಕಬ್ಬಿಣದ ಒಂದಷ್ಟು ವಸ್ತುಗಳನ್ನ ಇದನ್ನೆಲ್ಲ ತಂದು ಇಟ್ಟಿರುವಂತದ್ದು 13ನೇ ಜಾಗದಲ್ಲಿ. ಹಾಗಾಗಿ ಯಾವಾಗ ಅದನ್ನ ಅಳವಡಿಸ್ತಾರ ಅಂದ್ರೆ ಅಲ್ಲಿಂದ ಅವರು ಸೂಚನೆಗಳನ್ನು ಬರಲಿಕ್ಕೆ ಕಾಯ್ತಾರೆ. ಯಾಕಂದ್ರೆ ಪ್ರತಿನಿತ್ಯವೂ ಕೂಡ ಬೆಳಿಗ್ಗೆ ಎಸ್ಐಟಿ ಕಚೇರಿಗೆ ಎಸ್ಐಟಿ ಟೀಮ್ ಆಗಮಿಸಿದ ನಂತರ ಮತ್ತು ಅವರು ಬಂದು ಈ ಭಾಗಕ್ಕೆ ಹೋದ ನಂತರ ಇಲ್ಲಿ ಒಂದಷ್ಟು ಪ್ರಕ್ರಿಯೆಗಳು ಮುಗಿದ ನಂತರವೇ ಅಲ್ಲಿಂದ ಒಂದು ಅವರಿಗೆ ಮಾಹಿತಿಗಳು ರವಾನೆ ಆಗುತ್ತೆ. ಆ ಮಾಹಿತಿ ರವಾನೆಯಾದ ಬಳಿಕವೇ ಇಲ್ಲಿನ ಪ್ರಕ್ರಿಯೆಗಳಿಗೆ ಅವರು ಚಾಲನೆಯನ್ನು ಕೊಡ್ತಾರೆ. ಆದ್ರೆ ಈಗ ಈ ಎಲ್ಲ ವಸ್ತುಗಳು ಬಂದು ನಿಂತಿರೋದನ್ನು ನೋಡಿದ್ರೆ ಇಲ್ಲೇನೋ ಇವತ್ತು ಆಗುತ್ತೆ ಅನ್ನುವಂಥ ನಿರೀಕ್ಷೆಗಳಿದೆ. ಅದರ ಜೊತೆಗೆ ಜಿಪಿಆರ್ ಗಳ ಬಗ್ಗೆಯೂ ಕೂಡ ಒಂದು ರೀತಿಯಾದಂತಹ ಮಾಹಿತಿಗಳಿರುವಂತದ್ದು. ಅಂದ್ರೆ ಜಿಪಿಆರ್ ತಂತ್ರಜ್ಞಾನವನ್ನ ಇಲ್ಲಿ ಬಳಸಬೇಕು, ಗ್ರೌಂಡ್ ಪೆನೆಟ್ರಾಲ್ ರ್ಯಾಡರ್ ಗಳ ಮೂಲಕ ಇಲ್ಲಿ ಒಂದು ರೀತಿಯಾದಂತಹ ಸಂಶೋಧನೆಗಳನ್ನ ಮಾಡಬೇಕು ಅನ್ನುವಂಥದ್ದು ಕೂಡ ಒಂದು ರೀತಿಯಾದಂತಹ ವಾದಗಳು ಇರುವಂತದ್ದು. ಆದ್ರೆ ಇದಕ್ಕೆ ಎಸ್ಐಟಿ ಬೇರೆ ಬೇರೆ ಕಾರಣಗಳನ್ನ ಕೂಡ ಕೊಡ್ತಾ ಇದೆ. ಅಂದ್ರೆ ಯಾರೇ ವಕೀಲರು ಹೇಳಿದ್ರು
ಇದ್ರೂ ಕೂಡ ಈಗಾಗಲೇ ಗೃಹ ಸಚಿವರು ಕೂಡ ಹೇಳಿದ್ದಾರೆ, ಯಾರೋ ಒಬ್ರು ಹೇಳಿದ್ರು ಅನ್ನುವಂಥ ಕಾರಣಕ್ಕಾಗಿ ನಾವು ಮಾಡೋದಿಲ್ಲ. SITಗೆ ವೈಜ್ಞಾನಿಕವಾಗಿ, ತಾಂತ್ರಿಕವಾಗಿ ಮತ್ತು ಬೇರೆ ಬೇರೆ ಕಾರಣಗಳಿಗೋಸ್ಕರ ಅಲ್ಲಿ ಬಳಕೆ ಮಾಡಬೇಕು ಅನ್ನುವಂಥದ್ದು ಏನಾದರೂ ಅವರ ಅರಿವಿಗೆ ಬಂದಾಗ ಅವರು ಅದನ್ನ ಬಳಕೆ ಮಾಡ್ತಾರೆ. ಅದನ್ನ ಹೊರತುಪಡಿಸಿ ನಾವು ಯಾವುದೇ ಒತ್ತಡಗಳಿಗೆ ಬೀಳೋದಿಲ್ಲ ಅನ್ನುವಂಥದ್ದು. ಹಾಗಾಗಿ ಅವರ ಮನವಿಗಳನ್ನ ಕೂಡ SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಸ್ವೀಕಾರ ಮಾಡಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಅವರು ಬೇರೆ ಬೇರೆ ಈ ಹಿಂದೆ ಕರ್ನಾಟಕದಲ್ಲಿ ನಡೆದಿರುವಂತಹ ಬೇರೆ ಪ್ರಕರಣಗಳಲ್ಲಿ ಈ GPR ಯಂತ್ರದ ಬಳಕೆ ಆಗಿದ್ಯಾ, GPR ಯಂತ್ರವನ್ನ ಬಳಕೆ ಮಾಡಿದ್ದಲ್ಲಿ ಅದರ ಸಾಧ್ಯತೆಗಳೇನು ಮತ್ತು ಅದರ ಅಡ್ವಾಂಟೇಜ್ಗಳ ಜೊತೆಗೆ ಅದರ ಡಿಸ್ಅಡ್ವಾಂಟೇಜ್ಗಳು ಏನು ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿಗಳನ್ನು ಅವರು ಕಲೆ ಹಾಕಿದ್ದಾರೆ. ಹೀಗಾಗಿ ಆ ಮಾಹಿತಿಗಳ ಆಧಾರದ ಮೇಲೆ ಅದನ್ನು ಬಳಕೆ ಮಾಡುವ ನಿಟ್ಟಿನಲ್ಲಿ ಅದರ ಕಾರ್ಯಸಾಧ್ಯತೆಗಳ ಬಗ್ಗೆ ಒಂದು ಹಿರಿಯ ಕೆಲವು ಅಧಿಕಾರಿಗಳ ಜೊತೆಗೆ ಅವರು ಚರ್ಚಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅಂದರೆ ಅವರ ಚರ್ಚೆಗಳು ಇರುವಂಥದ್ದು ಈ ಒಂದು GPR ಯಂತ್ರ ಎಲ್ಲಿ ಸಿಗುತ್ತೆ. ಈಗಾಗಲೇ ನಾನು ಆರಂಭದಲ್ಲಿ ಹೇಳಿದೆ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅದು ಸೆಂಟ್ರಲ್ ಗೌರ್ಮೆಂಟ್ಗೆ ಸೇರುವಂಥದ್ದು, ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ ಇದು ಇದೆ. ಆದರೆ ಅವರಿಂದ ಪಡ್ಕೊಳ್ಳಿಕ್ಕೆ ಒಂದಷ್ಟು ಪ್ರಕ್ರಿಯೆಗಳಿರುವಂಥದ್ದು, ಅದು ಒಂದಷ್ಟು 10-15 ದಿನಗಳಾಗ್ಬೋದು, 1 ತಿಂಗಳು ಕೂಡ ಆಗ್ಬೋದು. ಅಲ್ಲಿಯವರೆಗೆ ಇಲ್ಲಿ ಸೆಕ್ಯೂರಿಟಿ ಕೊಡುವಂಥದ್ದು ಕೂಡ ಒಂದು ರೀತಿಯ ಸವಾಲಿನ ಕೆಲಸ. ಅದರ ಜೊತೆಗೆ ಬೇರೆ ಒಂದು ವಾದಗಳು ಕೂಡ ಇರುವಂಥದ್ದು, ಅಂದರೆ ಖಾಸಗಿಯಾಗಿ ಕೂಡ ಆ GPR ಯಂತ್ರಗಳು ಸಿಗುತ್ತೆ, ಆದರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ವ್ಯಯಿಸಬೇಕಾದಂಥ ಅಗತ್ಯತೆ ಇದೆ. ಒಂದು ಸ್ವತಂತ್ರ ತನಿಖಾ ಸಂಸ್ಥೆ ಈ ರೀತಿ ಇಷ್ಟು ಹಣವನ್ನು ಅವರಿಗೆ ವೆಚ್ಚ ಮಾಡುತ್ತಾ ಅನ್ನುವಂಥ ವಾದಗಳ ಆಚೆಗಳು ಚರ್ಚೆಗಳು ನಡೀತಾ ಇದೆ. ಇನ್ನು ವಕೀಲ ಮಂಜುನಾಥ್ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದಾರೆ, ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಭಾರತದ ಕೆಲವು GPR ಉತ್ಪಾದನಾ ಕಂಪನಿಗಳಲ್ಲೂ ಕೂಡ ಒತ್ತಡವನ್ನು ಹೇರುವ ಮೂಲಕ, ಬೆದರಿಕೆಯ ತಂತ್ರಗಳನ್ನು ಹೇರುವ ಮೂಲಕ GPR ಅನ್ನುವಂತಹ ಯಂತ್ರಗಳೇನಿದೆ ಅವುಗಳ ಕೃತಕ ಅಭಾವಗಳನ್ನು ಸೃಷ್ಟಿಸಲಾಗ್ತಾ ಇದೆ. ಈ ನಿಟ್ಟಿನಲ್ಲೂ SIT ಗಮನವನ್ನು ಹರಿಸಬೇಕು ಮತ್ತು ಮಾಧ್ಯಮಗಳು ಕೂಡ ಈ ಬಗ್ಗೆ ಗಮನ ಹರಿಸಬೇಕು ಅನ್ನುವಂಥ ಆರೋಪಗಳನ್ನು ಮಾಡಿದ್ದಾರೆ. ಹಾಗಾಗಿ ಈ ಎಲ್ಲದರ ಕಾರ್ಯಸಾಧ್ಯತೆಗಳ ಬಗ್ಗೆ ಚರ್ಚೆಗಳಾಗ್ತಾ ಇದೆಯೇ ವಿನಃ ಇಲ್ಲಿ ಬಳಕೆ ಮಾಡುವಂಥದ್ರ ಬಗ್ಗೆ ಈವರೆಗೂ ಕೂಡ ಯಾವುದೇ ಕ್ಲಾರಿಟಿ ಸಿಕ್ಕಿಲ್ಲ. ಹಾಗಾಗಿ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಇಲ್ಲೂ ಕೂಡ ಮ್ಯಾನ್ಯುವಲ್ ಆಗಿ ಅವರು ಅಗೀತಾರೆ ಅನ್ನುವಂಥದ್ದು. ಹಾಗಾಗಿ ಈಗ ಒಂದು ಬಂದ ತಕ್ಷಣ ಒಂದು ಸಭೆ ನಡೆಯುತ್ತೆ, ಸಭೆಯಲ್ಲಿ ಡಿಸಿಷನ್ಗಳು ಹೊರಬೀಳುತ್ತೆ. ನಿನ್ನೆ ಏನು ಮೊಹಂತಿ DIG ಅವರಿಗೆ ಅನುಚೇತ್ ಅವರಿಗೆ ಏನು ಸೂಚನೆ ಕೊಟ್ಟಿದ್ದಾರೋ, DIG ಅನುಚೇತ್ ಕೂಡ ನಿನ್ನೆ ಇಲ್ಲಿ ಸ್ಥಳ ವೀಕ್ಷಣೆ ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ವಿದ್ಯುತ್ ಕಂಬಗಳಿದೆ, ಆ ವಿದ್ಯುತ್ ಕಂಬಗಳಿಂದ ಹೋಗಿರುವಂತಹ ಕೇಬಲ್ಗಳು ಭೂಗತವಾಗಿದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳಿದೆ. ಅದೆಲ್ಲವನ್ನ ಗಮನಕ್ಕೆ ತೆಗೆದುಕೊಂಡು ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗದಾಗೆ ಮೆಸ್ಕಾಂನ ಜೊತೆ ಒಂದು ರೀತಿಯಾದಂತಹ ಸಂಪರ್ಕವನ್ನ ಸಾಧಿಸಿ ಅವರ ಜೊತೆ ಕಮ್ಯುನಿಕೇಶನ್ ಕರೆಕ್ಟ್ ಮಾಡಿಕೊಂಡು ಅಲ್ಲಿ ಪಕ್ಕದಲ್ಲಿ ಕಿಂಡಿ ಅಣೆಕಟ್ಟಿದೆ, ಆ ಕಿಂಡಿ ಅಣೆಕಟ್ಟಿನ ಅದು ಸಣ್ಣ ನೀರಾವರಿ ಯೋಜನೆ ಇಲಾಖೆಗಳಿಗೆ ಸೇರುವಂತದ್ದು, ಅವರ ಜೊತೆ ಕಾರ್ಯಸಾಧ್ಯತೆಯನ್ನು ಮಾಡಿಕೊಂಡು ಇಲ್ಲಿ ಮುಂದಿನ ಪ್ರಕ್ರಿಯೆಗಳನ್ನು ಇವತ್ತು ನಡೆಸಬಹುದು ಅಂತ ಅನ್ಸುತ್ತೆ ಶ್ವೇತಾ. ಎಸ್, ಥ್ಯಾಂಕ್ ಯು ಭರತ್ರಾಜ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.